ಎಲ್ಲರಿಗೂ ನಮಸ್ಕಾರ. ಬಜೆತ್ತೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾವಿದ್ದೇವೆ. ಇವತ್ತು ಮ್ಯಾಟ್ರಿಕ್ ಮೇಳವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಮ್ಯಾಟ್ರಿಕ್ ಮೇಳದಲ್ಲಿ ಮಕ್ಕಳಿಗೆ ಒಂದು ಉದ್ಯೋಗ ಮುಂದಿನ ಜೀವನದಲ್ಲಿ ಯಾವ ರೀತಿಯಲ್ಲಿ ಒಂದು ಉದ್ಯೋಗವನ್ನು ಮಾಡಬಹುದು ಅದರ ಒಂದು ಸಂಪೂರ್ಣ ಮಾಹಿತಿ ಅವರಿಗೆ ಲಭ್ಯ ಆಗಿದೆ. ಯಾಕೆಂದರೆ ವ್ಯವಹಾರವನ್ನು ಒಂದು ದೊಡ್ಡ ಹಿರಿಯ ನಾಗರಿಕರ ಜೊತೆ ಆಗಿರ್ಬೋದು, ಯಾರು ವ್ಯಾಪಾರವನ್ನು ಮಾಡುತ್ತಾರೋ ಅವರ ಜೊತೆ ಯಾವ ರೀತಿಯಲ್ಲಿ ನಾವು ನಡೆದುಕೊಳ್ಬೇಕು, ಕೆಲವು ವ್ಯಾಪಾರದಲ್ಲಿ ಚರ್ಚೆಗಳನ್ನು ಮಾಡುವುದಿರ್ಬೋದು, ಇಂತಹ ಒಂದು ಬೇರೆ ಬೇರೆ ವಿಚಾರಧಾರೆಗಳು ಅವರಿಗೆ ಮಕ್ಕಳಿಗೆ ಒಂದು ಮ್ಯಾಟ್ರಿಕ್ ಮೇಳದಲ್ಲಿ ಅದರ ಮಾಹಿತಿ ಸಿಗಲಿಕ್ಕಿದೆ. ಇದನ್ನು ಆಯೋಜಿಸಿದಂತಹ ಎಲ್ಲ ಶಿಕ್ಷಕ ವೃಂದದವರಿಗಾಗಿರ್ಬೋದು, ಅದೇ ರೀತಿ ಪೋಷಕರಿಗೂ ಮೊಟ್ಟ ಮೊದಲಿಗೆ ಅಭಿನಂದನೆ ಸಲ್ಲಿಸಬೇಕು. ಅದೇ ರೀತಿ ಈ ಒಂದು ಬಜೆತ್ತೂರು ಹಿರಿಯ ಪ್ರಾಥಮಿಕ ಶಾಲೆ ನಾಣಿದ್ದೇನೆ ಚಿಕ್ಕ ಒಂದು ವಿಡಿಯೋ ಚಿತ್ರೀಕರಣವನ್ನು ನಿಮ್ಮೊಮ್ಮೆ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ. పొద్దు మూడి బానదంచి పొల్పు ముగురు తిల్తుండు కప్పి ముగలు సెలిదు బాన ಕುಡಿ ಮೂಡಿ ಬಾಲದಂಚಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕು ಅಂತ ಹೇಳ್ತಾ ಇದ್ದೇನೆ. ಮಾಜಿ ಎಸ್ಸಿಎಂಸಿ ಅಧ್ಯಕ್ಷರು ಕೂಡ ಹೌದು. ತದಿಗಿಡ ತಗ ಚಣು ತದಿಗಿಡ ತಗ ಚಣು ತರಿಗಿಡ ತಗರಿಗ ತದಿದೀತ ಆನಂದಂ ತಲವನಿ ತಲಪುಗ ಎದಲನು ಕಲುಪಗ ಮೊದಲಿಗ ಮಳ್ಳಿಗೇತ ಗೋವಿಂದಂ ಅತ್ತಿಂದೋಂ ತಿಂದಿಯುಂ ತೊಂದನದಿಂದಾದೀನುಂದೋಂ ತಗದಿಂದೋಂ ತಿಂದಿಯುಂ ತೊಂದನದಿಂದಾದೀನುಂದೋಂ ಹೇಳಿ ಇಬ್ಬನಿ ತಂಪಾಗಲ ಹೇಳಿ ದುಂಬಿಯೇ ಜಂಪಾಗಲ ಎಲ್ಲೆಲ್ಲೂ ಹೊಸ ಚಿಗುರು ಬಂದಂತಾಯಿತು. ಹೇ ಓ ಮೈನಾ ಈ ಮೈನಾ ಮರೆತಾಯಿತು, ಈ ಮನದುಂಬಿ ಹುರಿದುಂಬಿ ದಂತಾಯಿತು. ಹೇ ಕಿಕ್ಕಲವಲವಿಕೆ ಮೈಗೂಡಿತು, ಹೇಳೆ ಕೋಗಿಲೆ ಇಂಪಾಗಲ ಎಲ್ಲೆಲ್ಲೂ ಹೊಸ ಬೆಳಕು ಕಂಡಂತಾಯಿತು. ಚೆಲ್ಲಿದರು ಮಲ್ಲಿಗೆಯ ಬಾಣ ಸುರೇರಿ ಮ್ಯಾಲೆ, ಚೆಲ್ಲಿದರು ಮಲ್ಲಿಗೆಯ ಬಾಣ ಸುರೇರಿ ಮ್ಯಾಲೆ, ಅಂದಾದ ಚಂದಾದ ಮಾಯ್ಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ, ಅಂದಾದ ಚಂದಾದ ಮಾಯ್ಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ ಬಾಣ ಸುರೇರಿ ಮ್ಯಾಲೆ, ಚೆಲ್ಲಿದರು ಮಲ್ಲಿಗೆಯ ಬಾಣ ಸುರೇರಿ ಮ್ಯಾಲೆ, ಅಂದಾದ ಚಂದಾದ ಮಾಯ್ಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ. ಪುಟ್ಟ ಮಲ್ಲಿ ನೋಡು ನೀನಿಲ್ಲಿ, ಪ್ಯಾಟೆ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ, ರೆಪ್ಪೆಯಲ್ಲಿ ಸೊಂಟದಲ್ಲಿ ವಂಕಿಡಬಲ್ಲಿ, ಪ್ಯಾಟೆ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ. ಇವಳು 4 ಮೊಳ ಸೀರೆ 8 ಮೊಳ, ಕಣ್ಣು ಕಾಸಗಲ ಆಸೆ ಊರಗಲ, ಇದು ಅವರೆಯ ಹೂವೋ ಬಲು ಮಾಗಿದ ಮಾವೋ. ಪುಟ್ಟ ಮಲ್ಲಿ ನೋಡು ನೀನಿಲ್ಲಿ, ಪ್ಯಾಟೆ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ. ಸೂರ್ಯೋದಯ ಕಿರುಡೊಲ ತೆಲಿತಂಡು
ജാലിട് ഞാനോ ബുൽപ്പ് മൂടുണ്ടു കത്താലി പിറപാറിട് ബാനോ കെമ്പീരിട് ഭൂമി ರಂಗಾತಿട് ബാനോ കെമ്പീരിട് ഭൂമി ರಂಗಾತಿട് यहाँ हर कदम कदम पे धरती बदले रंग यहाँ की बोली में रंगोली सात रंग यहाँ हर कदम कदम पे धरती बदले रंग यहाँ की बोली में रंगोली सात रंग धानी पगड़ी पहने मौसम है नीली चादर ताने अंबर है नदी सुनहरी हरा समंदर है सजीला देश रंगीला रंगीला देश मेरा रंगीला देश रंगीला रंगीला देश मेरा रंगीला देश ನಿನ್ನಾಣೆ ನಾನು ಕತ್ತಲಲ್ಲೂ ಬೆಳಕ ಕಂಡೇನು ನನ್ನಾಣೆ ನಾನು ಮತ್ತಿನಲ್ಲೂ ಸಿಗವ ಕಂಡೇನು ಮಕ್ಕಳ ಒಂದು ಮ್ಯಾಟ್ರಿಕ್ ಮೇಲಕ್ಕೆ ಬಂದಿದ್ದೀರಿ, ಹೇಗೆ ಅನಿಸ್ತದೆ ತಮ್ಮ ಅನಿಸಿಕೆ ಒಂದು ಚಿಕ್ಕ? ಖುಷಿ ವಿಚಾರ. ಇಲ್ಲಿ ಎಲ್ಲ ಮಕ್ಕಳಿಗೆ ಶುರುವಿನಿಂದಲೇ ಶಾಲಾ ಇದರಲ್ಲಿ ಅವರಿಗೆ ಒಂದು ವ್ಯಾಪಾರದ ಬಗ್ಗೆ ಆಗ್ತದೆ, ಮತ್ತು ಕೃಷಿ ಮಾಡಿಕೊಂಡು ಅವರೇ ತಂದು ಇಲ್ಲಿ ಅವರ ಮನೆಯವರು ಮಾಡಿದ್ದನ್ನು ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಇದು ವ್ಯಾಪಾರದಲ್ಲಾದರೂ ಮಕ್ಕಳಿಗೆ ಬಹಳ ಒಂದು ಚುರುಕಿನ ವಿಷಯ. ಚಿಕ್ಕಂದಿನಿಂದಲೇ ವ್ಯಾಪಾರದ ಬಗ್ಗೆ, ಕೃಷಿಯ ಬಗ್ಗೆಯೂ ಆಯಿತು, ಎಲ್ಲದರ ಬಗ್ಗೆ ಒಂದು ಅವರಿಗೆ ಅನುಭವ ಆಗ್ತದೆ. ಅವರ ಶ್ರಮ ಎಲ್ಲ ಇದರಲ್ಲಿ ಸೇರಿಕೊಂಡು ಈ ಮಕ್ಕಳು ಇನ್ನು ಮುಂದೆ ಉನ್ನತ ಒಂದು ವ್ಯಾಪಾರಕ್ಕಾಗಲಿ ಉದ್ಯಮವಾಗಿ ದೊಡ್ಡ ಉದ್ಯಮಿಯಾಗಲಿ ಬೆಳೆಯಲಿ, ಈ ಭಾರತ ದೇಶಕ್ಕೆ ಉತ್ತಮವಾದ ಒಂದು ಪ್ರಜೆಯಾಗಲಿ ಹಾಗೂ ಭಾರತ ದೇಶದ ಉತ್ತರ ಅಭಿವೃದ್ಧಿಗೆ ಸಹಕಾರಿಯಾಗಲಿ ಎಂದು ನಾನು ನಿಮಗೆ ಎರಡು ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ನಮಸ್ತೆ. ನಮ್ಮ ಶಾಲೆಯಲ್ಲಿ ಈಗ ಮ್ಯಾಟ್ರಿಕ್ ಮೇಳ ಆಗ್ತಾ ಉಂಟು, ಇದರ ಬಗ್ಗೆ ನಿಮ್ಮ ಅನಿಸಿಕೆ? ಹೌದು, ಇದೊಂದು ಪ್ರತಿ ವರ್ಷವೂ ಕೂಡ ನಾವು ಈ ಒಂದು ಮೆಟ್ರಿಕ್ ಮೇಳವನ್ನು ನಡೆಸ್ತಾ ಇದ್ದೇವೆ. ಇದು ಮಕ್ಕಳಿಗೆ ಒಂದು ಪಾಠದ ಜೊತೆಯಲ್ಲಿ ವ್ಯಾವಹಾರಿಕ ಜ್ಞಾನವನ್ನು ಹೆಚ್ಚಿಸಲಿಕ್ಕೆ, ಅವರ ಒಂದು ಸ್ವ ಉದ್ಯೋಗವಾಗಿ ಹೇಗೆ ಜನರೊಟ್ಟಿಗೆ ಯಾವ ರೀತಿ ವ್ಯವಹಾರ ಮಾಡ್ಬೋದು, ಹೇಗೆ ಲಾಭ ನಷ್ಟ, ಇದು ಪಾಠಕ್ಕೂ ಸಂಬಂಧಪಟ್ಟದ್ದು. ಹಾಗೆ ಅವರ ಜೀವನವನ್ನು ನಡೆಸಲಿಕ್ಕೆ ಮುಂದೆ ಅವರು ಯಾವ ರೀತಿ ನಡೆಸ್ಬೋದು ಅನ್ನೋದಕ್ಕೆ ಒಂದು ಚಟುವಟಿಕೆಯಾಗಿದೆ ಇದು. ಸರಿ ಸರ್, ಮೋಹನ್ ಸರ್ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಇವತ್ತು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಜೆತ್ತೂರು ಇಲ್ಲಿ ಮಕ್ಕಳು ಮೆಟ್ರಿಕ್ ಮೇಳವನ್ನು ಒಂದು ಮಾಡಿದ್ದಾರೆ, ಮಳಿಗೆಗಳು ಮಾಡಿದ್ದಾರೆ, ತಾವೇ ವ್ಯಾಪಾರ ಮಾಡ್ತಾ ಇದ್ದಾರೆ. ಬಹುಶಃ ಇದು ಕಳೆದ ಒಂದು 8-9 ವರ್ಷಗಳ ಹಿಂದಿನ ಒಂದು ಕಲ್ಪನೆ. ನಮಗೆ ಈ ರೀತಿ ಆಗ್ಬೋದನ್ನೋ ಒಂದು ಅನುಭವ ಮಕ್ಕಳಿಗೆ ತನ್ನಿಂತಾನೆ ಬಂತು. ಬಹುಶಃ ಪ್ರಾರಂಭಿಕ ಹಂತದಲ್ಲಿ ಮಕ್ಕಳಿಗೆ ವ್ಯಾಪಾರ ಮಾಡೋದು ಹೇಗೆ ಎನ್ನುವ ಒಂದು ರೀತಿಯ ಕಷ್ಟ ಆಗ್ಬೋದು ಎನ್ನುವ ಮನಸ್ಥಿತಿಯಲ್ಲಿದ್ದರು. ಬಹುಶಃ ಈಗ ತುಂಬ ಖುಷಿಯಲ್ಲಿ ಇಷ್ಟೊಂದು ಮಳಿಗೆಯನ್ನು ಹಾಕಿದ್ದಾರೆ, ತುಂಬ ಲಾಭವನ್ನು ಗಳಿಸ್ತಾ ಇದ್ದಾರೆ. ಮುಂದಿನ ಜೀವನದಲ್ಲಿ ಖಂಡಿತ ಅವರು ಒಂದಷ್ಟು ವ್ಯಾಪಾರಸ್ಥರಾಗ್ಬೋದು, ಒಂದಷ್ಟು ಉದ್ಯಮಿಗಳಾಗ್ಬೋದು. ಅವರ ಒಂದು ಭದ್ರ ಬುನಾದಿಯನ್ನು ಈ ಶಾಲೆ ನೀಡಿದೆ. ಬಹುಶಃ ಇಷ್ಟೊಂದು ಉತ್ತಮ ರೀತಿಯಲ್ಲಿ ಅವಕಾಶ ಮಾಡಿಕೊಟ್ಟದ್ದು ಅವರ ಪೇರೆಂಟ್ಸ್, ಹಾಗೆ ಶಾಲಾಭಿವೃದ್ಧಿ ಸಮಿತಿ, ಹಾಗೆ ಶಿಕ್ಷಣ ಸಮನ್ವಯ ಟ್ರಸ್ಟ್ ಎಲ್ಲರ ಒಂದು ಒಗ್ಗೂಡುವಿಕೆಯಿಂದ ಇವತ್ತು ಅತ್ಯಂತ ಸಾರ್ಥಕವಾದ ಕ್ಷಣವನ್ನು ನಾವು ಅನುಭವಿಸ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದ ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಇಷ್ಟೊಂದು ಚೆಂದ ಮಾಡಲಿಕ್ಕೆ ಮತ್ತೊಮ್ಮೆ ನಾನು ಊರಿನ ಸಮಸ್ತ ನಾಗರಿಕರಿಗೆ ಕೂಡ ಪ್ರೀತಿಪೂರ್ವಕ ಧನ್ಯವಾದ ಶಾಲಾ ಪರವಾಗಿ ಅರ್ಪಿಸ್ತಿದ್ದೇವೆ. ಥ್ಯಾಂಕ್ ಯು ಸರ್. ನಮಸ್ತೆ. ಬಜತ್ತೂರು ಶಾಲಾ ಮಕ್ಕಳ ಈ ಒಂದು ಶಾಲೆಯಲ್ಲಿ ಮ್ಯಾಟ್ರಿಕ್ ಮೇಳ ನಡೆಯುತ್ತುಂಟು, ಇದರ ಬಗ್ಗೆ ತಮ್ಮ ಒಂದು ಅಭಿಪ್ರಾಯ? ನಿಜಕ್ಕೂ ಇಂತಹ ಒಂದು ಮೇಳ ಮಕ್ಕಳ ಮಧ್ಯೆ ನಡೆಯುತ್ತಾ ಇರೋದು ನಾನು ನೋಡ್ತಾ ಇರೋದು ಫಸ್ಟಿಗೆ. ನಾನು ಕೂಡ ಇದೇ ಶಾಲೆಯಲ್ಲಿ ಕಲಿತಂತಹ ವಿದ್ಯಾರ್ಥಿ.
ನಮಗೆ ಇಂತಹ ಒಂದು ಅವಕಾಶ ನಮಗೆ ಸಿಕ್ಕಿರಲಿಲ್ಲ. ಆದರೆ ಈ ಕಾಲದ ಮಕ್ಕಳ ಪುಣ್ಯ ಅಂತಲೇ ಹೇಳಬೇಕು. ಖಾಲಿ ಶೈಕ್ಷಣಿಕವಾಗಿ ಮಾತ್ರ ಅಲ್ಲ, ನೀವು ಮೇಳದ ಮೂಲಕ ನೀವು ಒಂದು ಒಳ್ಳೆಯ ವ್ಯಾಪಾರಸ್ಥರಾಗಬಹುದು, ನಿಮ್ಮ ಪ್ರತಿಭೆಯನ್ನು ತೋರಿಸಬಹುದು ಎಂಬಂತಹ ಒಂದು ಅಪರೂಪದ ಒಂದು ಕ್ಷಣವಾಗಿದೆ ನಾನು ಇಲ್ಲಿ ನೋಡ್ತಾ ಇರೋದು. ಈ ಮಕ್ಕಳ ಸಂಭ್ರಮ, ಈ ಮಕ್ಕಳ ಖುಷಿ ನಿಜಕ್ಕೂ ಹೇಳಲು ಇರೋದು. ಅಷ್ಟೊಂದು ಮಕ್ಕಳಲ್ಲಿ ಇವತ್ತು ಸಂತೋಷ ತುಂಬಿಕೊಂಡಿದೆ. ಕೆಲವೊಂದು ಮಕ್ಕಳನ್ನು ಮಾತಾಡಿಸಿದರೆ ಮಕ್ಕಳು ನಮ್ಮನ್ನು ಕರೆದು ಅವರ ನಿಮಗೆ ಏನು ಬೇಕು ಅದನ್ನು ನಾನು ಮಾಡಿಕೊಡ್ತೇನೆ ಅಂತ ಹೇಳುವಂತಹ ಮಾತುಗಳು ಕೂಡ ಹೃದಯವನ್ನು ತುಂಬಿದೆ. ನಿಜಕ್ಕೂ ಮಕ್ಕಳನ್ನು ಬೆನ್ನು ತಟ್ಟುವಂತಹ ಇಂತಹ ಒಂದು ಶಿಕ್ಷಣದಲ್ಲಿ ಇಂತಹ ಒಂದು ಮೇಳ ನಿಜಕ್ಕೂ ಒಂದು ಒಳ್ಳೆಯ ಭವಿಷ್ಯವನ್ನು ಖಂಡಿತವಾಗಿಯೂ ಮಾಡಲಿದೆ. ಹಾಗಾಗಿ ಶಾಲೆಯ ಬಜತ್ತೂರು ಪ್ರಾಥಮಿಕ ಶಾಲೆಯ ಎಲ್ಲ ಶಿಕ್ಷಕ ವೃಂದ, ಅದೇ ರೀತಿ SDMC ಆಗಿರಲಿ, ಯಾರೆಲ್ಲ ಈ ಮಕ್ಕಳನ್ನು ಬೆನ್ನು ತಟ್ಟುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿದ್ದೀರಾ, ನಿಜಕ್ಕೂ ನೀವೆಲ್ಲ ಮಾಡಿದ್ದು ಅಪರೂಪದ ಕಾರ್ಯಕ್ರಮ. ನಿಜಕ್ಕೂ ಕೇವಲ ಶೈಕ್ಷಣಿಕವಾಗಿ ಮಾತ್ರವಲ್ಲ, ಇದೇ ರೀತಿ ಒಳ್ಳೆಯ ವ್ಯಾಪಾರಸ್ಥರು, ಒಳ್ಳೆ ಬಿಸ್ನೆಸ್ ಮ್ಯಾನ್ ಕೂಡ ರೂಪುಗೊಳ್ಳೋದು ಇಂತಹ ಕಾರ್ಯಕ್ರಮಗಳ ಮೂಲಕ. ಹಾಗಾಗಿ ಶೈಕ್ಷಣಿಕವಾಗಿ ಅದರ ಮಧ್ಯೆ ಇಂತಹ ಒಂದು ಕಾರ್ಯಕ್ರಮನ ಜಿಕ್ಕು ಒಂದು ಮಕ್ಕಳ ಬೆನ್ನು ತಟ್ಟುವಂತಹ, ಮಕ್ಕಳನ್ನು ಮುಂದಿನ ಒಳ್ಳೆ ಭವಿಷ್ಯವನ್ನು ನಿರ್ಮಿಸುವಂತಹ ಒಂದು ನಡೆಯಾಗಿದೆ ಈ ಶಾಲೆಯದು. ನನ್ನ ಶಾಲೆ, ನಾನು ಕಲಿತ ಶಾಲೆಯಲ್ಲಿ ಇಂತಹ ಒಂದು ಕಾರ್ಯಕ್ರಮ ನಡೆಯುತ್ತಿದೆ ಅಂತ ಹೇಳಿದರೆ ನಿಜಕ್ಕೂ ಹೆಮ್ಮೆ. ಖಂಡಿತವಾಗಿಯೂ ಈ ಮಕ್ಕಳನ್ನು ನಾನು ಉದಾಹರಣೆಯಾಗಿ ಕೆಲವೊಂದು ಭಾಷಣಗಳಲ್ಲಿ ಖಂಡಿತವಾಗಿಯೂ ಅವರನ್ನು ಬಳಸ್ಕೊಳ್ಳಲಿದ್ದೇನೆ. ಯಾಕೆಂತ ಹೇಳಿದರೆ ಮಕ್ಕಳು ಶೈಕ್ಷಣಿಕವಾಗಿ ಮತ್ತು ಈ ರೀತಿ ತೊಡಗಿಸಿಕೊಳ್ಳೋದು ನಿಜಕ್ಕೂ ಶಿಕ್ಷಕರು ಕೊಡುವಂತಹ ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳಿಗೆ ಬೆನ್ನು ತಟ್ಟುವಂಥ ಒಂದು ಕೆಲಸ ಖಂಡಿತವಾಗಿಯೂ ಆಗಿದೆ. ಹಾಗಾಗಿ ಎಲ್ಲ ಶಿಕ್ಷಕ ವೃಂದವನ್ನು ನಾನು ತುಂಬ ಹೃದಯದಿಂದ ಅಭಿನಂದಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಹಳೆ ವಿದ್ಯಾರ್ಥಿಯಾಗಿ ಒಳ್ಳೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದೀರಿ. ಧನ್ಯವಾದಗಳು. ಥ್ಯಾಂಕ್ ಯು.